ಒಳ್ಳೆ ನನಗೆ ಹೆಂಗ್ ಫೀಲ್ ಆಗ್ತೈತೆ ಅಂದ್ರೆ ಮಹಾರಾಣಿನ ಕೂರ್ಸ್ಬಿಟ್ಟು ಆ ಕಡೆ ಈ ಕಡೆ ಫಸ್ಟ್ ಹೇರ್ ಸ್ಟೈಲ್ ತೋರ್ಸೋ ಬ್ಯಾಕ್ ಸೈಡ್ ಇಂದ ಈ ಕಾಣಿಸ್ತಾಳೆ ಅದಕ್ಕೆ ಕೂತ್ಕೊಂಡಿದ್ದ ನಾನೀಗ. ಅವ್ರು ಇನ್ನೊಂದು ಯಾವ್ದೋ ಪ್ರಾಡಕ್ಟ್ಸ್ ಗಳು ಬಂದಿದ್ದಾರೆ. ಸೊ ಇದೆಲ್ಲ ಪ್ರೆಗ್ನೆನ್ಸಿ ಆಕ್ನೆ ಆಗಿರೋದ್ರಿಂದ ಇದೆಲ್ಲ ಕಾಮನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧುಗಡ ಯೂಟ್ಯೂಬ್ ಚಾನಲ್. ಕರೆಕ್ಟ್. ಸೊ ಇವತ್ತು ನಾನು ರೆಡಿ ಆಗಿರೋದನ್ನ ಅನ್ರೆಡಿ ಮಾಡ್ತಾ ಇದ್ದೀನಿ. ಅನ್ರೆಡಿ ಆಗ್ತಾ ಇದ್ದೀನಿ. So guys, for a change I'm doing get unready with me with my girls. Here is Nishad, Ravindra, Bubbly, Swati, Diva, Purnima and ಏನೋ ಅದೇನೋ ಅನ್ನ ಸ್ಪಂದುಗೆ ಒಂದು ಹೆಸರಿಟ್ಟಲ್ವಲ್ಲ ಅವ್ಳು ಬಬ್ಲಿ ಚಪ್ಲಿ ಸ್ಪಂದು ನಿಶಂಗೆ ಹೆಂಗೆ ಗೊತ್ತಾ, ನಾನೀಗ ಎಲ್ಲರಿಗೂ ಒಂದೊಂದು ಹೆಸರಿಡ್ತೀನಿ, ಅದೇ ನಿಮ್ದು ಓಕೆನಾ? ಬಬ್ಲಿ, ಚಬ್ಲಿ, ದೀವಾ, ಬ್ಯೂಟಿ, 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 ಕ್ಯೂಟಿ, ಬ್ಯೂಟಿ, ಬಬ್ಲಿ, ದೀವಾ, ಚಬ್ಲಿ. ಮದ್ರಣಂಗೆ ಹ್ಯಾಂಡ್ಸಮ್ ಏನ? ಅದು ಆಯ್ತು. ಏನು ಸಕ್ಕತ್ತಾಗಿರೋದು ಏನು ಓಕೆ ಗೈಸ್, ಈಗ ಮದನ್ಗೆ ಏನಂತ ಹೆಸರಿಡ್ಬೋದು ಅಂತ ಎಲ್ಲ ಸಜೆಷನ್ಸ್ ಕೊಡಿ ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಸ್ಯಾರಿ ಎಲ್ಲಿ ತೊಗೊಂಡಿದ್ದು, ಜುವೆಲ್ಸ್ ಏನು ಎತ್ತ ಏನು ಎಲ್ಲಾನು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಹೇಳ್ಕೊಂತ ಮಾಡ್ತೀವಿ. ಆಗಲ್ಲ, ಬರೀ ಮೇಡಮ್ ಅವ್ರು ಅಷ್ಟೇ. ನಾನು ಇವಾಗ ರೆಡಿ ಆಗಿದ್ದೀನಿ ಗೈಸ್, 2ನೇ ಸ್ಯಾರಿ ಹಾಕೊಂಡಿದ್ದೀನಿ. ಇದು ವಸ್ತ್ರ ಸ್ಯಾರಿ. ಅದೇ ಇವ್ರು ಸಾಧಕೋಕಿಲ್ಲ. ಓಕೆ ಸ್ಟಾರ್ಟ್. ಯಾ ಓಕೆ, ನಾವು ನಮ್ಮ ಗ್ಯಾಂಗನ್ನ ಹಾಕೊಂಡು ಇವಾಗ ಗೆಟ್ ಅನ್ರೆಡಿ ವಿತ್ ಮೈ ವಿಡಿಯೋ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ರೆಡಿ? ಗೈಸ್ ನಿಧಾನಕ್ಕೆ ತೆಗೀರ್ರೆ. ಫಸ್ಟ್ ಚೈನು. ಅವ್ವ ಇರಿ ಅವ್ವ. ದಿಸ್ ಜುವೆಲ್ಸ್ ಪೂಜಾ ಅವ್ರು ತಂದಿದ್ದು. ಪೂಜಾ ಅವ್ರದ್ದು ರೆಂಟಲ್ಸ್ ಇದೆ. ಸೊ ಅವ್ರದ್ದು ಫಾರ್ ದ ಫಸ್ಟ್ ಟೈಮ್ ನಾನು ನಂದೆಲ್ಲ ಲಾಕರಲ್ಲಿ ಇಟ್ಬಿಟ್ಟಿದ್ದೀನಿ ಗೈಸ್. ಹಾಗಾಗಿ ಎಮರ್ಜೆನ್ಸಿಗೆ ತರಕ್ಕಾಗಲಿಲ್ಲ. ಸಿನ್ಸ್ ಟುಡೇ ಇಸ್ ಸಂಡೇ ಅಲ್ಲ ಸ್ಯಾಟರ್ಡೆ. ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾಕ? ಏನಾಗಿದೆ ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮರೆ ಮಾಡ್ಕೊಂಡು ಹಿಂದೆ ನಿಂತೋಳೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನನಗೂ ಡುಮ್ ಡುಮ್ ಆಲೂಗಡ್ಡೆ ಆದಂಗಾಗಿದ್ದೀನಿ. ಓಕೆ ಆಲೂಗಡ್ಡೆ ಆದಂಗಾಗಿದ್ದೀನಿ. ಅಕ್ಕನ ಹಿಂದೆಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟು ನಾನು ವಿಡಿಯೋಗೆ ಬರಲ್ವಲ್ಲ ಅಂತ ಟ್ರಿಕ್ ಮಾಡ್ಬಿಟ್ಟು ಬಬ್ಲಿ ಸತಿ. ಹೌದೌದು, ನೋಡು ಚಪ್ಲಿ ಹೆಂಗ್ ಮಾಡ್ತಾಳೆ. ಏನಿರ್ಲಿ ಹೇಳಪ್ಪ, ಆಯ್ತು ಬೇಡ. ನೀವು ಹಂಗೆಲ್ಲ ಮಾಡ್ಬಿಡಿರಿ, ನಾನು ತೆಗಿತಾ ಇದ್ದೀನಿ. ನಿಶಾ ಅವ್ರು ಯಾಕೆ ಈ ತರ ರೆಡಿ ಆಗಿದ್ದಾರೆ? ಆಯ್ತು ಇರು, ಈ ಕೈ ದಪ್ಪ ಇಲ್ಲ ನೀನು ಬಾಯ್ದು ತೆಗೆದು ಬಲ್ಗೈ ದಪ್ಪ. ಇದೆಲ್ಲ ನೀನು ಏನೋ ನೆಕ್ಸ್ಟ್ ಸೀರೆ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಇದು ಮಾಂಟಿಕಾ. ಒಬ್ಬೊಬ್ರು ಮಾತಾಡಿ ಕೇಳಿಸ್ಲಿ. ಹೇರ್ ಸ್ಟೈಲ್ ತೋರ್ಸೋ ಬ್ಯಾಕ್ ಸೈಡ್ ಇಂದ ಒಂದ್ಸಲ. ಎಲ್ಲ ಇಲ್ಲ ಓಕೆ. ಸೊ ನೆಕ್ಸ್ಟ್ ನಾನು ಕೂತಿದ್ರೆ ನೀವೆಲ್ಲ ಕಾಣ್ತಿದ್ರಲ್ಲ, ಪ್ಲೀಸ್ ಚೇರ್ ಕೊಡ್ತೀರಾ? ಅಲ್ಲೇ ಇದೆ ಚೇರು. ನಿಮ್ ಸ್ಕಿನ್ ಕೇರ್ ತೋರಿಸ್ತೀರಾ ಇಲ್ಲ ಬರೀ ಬಿಚ್ಚದಷ್ಟೇ? ಅದನ್ನು ತೋರಿಸ್ತೀನಿ. ನನಗೆ ಕೇಳಿಸ್ತಿಲ್ಲ ಅವ್ಳು ಮಾತಾಡ್ತಿರೋದು. ಮಾತಾಡು. ಈಗ ಕಾಣಿಸ್ತಾಳೆ. ಅದಕ್ಕೆ ಕೂತ್ಕೊಂಡಿದ್ದ ನಾನೀಗ. ಅದಕ್ಕೆ this saree is from Nidhu Vastra and this saree is also from Nidhu Vastra. ಇದು ಗೈಸ್ ನಂದು ಲಾಸ್ಟ್ ಶೂಟ್ ಮಾಡಿದ್ವಲ್ಲ ನಿಶಾ, ಆ ತರ. ಆಕ್ಚುಲಿ ನಾನು ಶೂಟ್ ಇದೇ ಹಾಕೊಳ್ಳೋಣ ಅನ್ಕೊಂಡ್ವಿ, ಅದೇ ತರ ಅನ್ಸ್ಬಿಡುತ್ತೆ ಅಂದ್ಬಿಟ್ಟು ಈಗ ಉಟ್ಕೊಂಡಿದೀನಿ. ಇಲ್ಲಿ ನೋಡ್ಬೇಕಲ್ವಾ, ಇವಾಗ ಉಟ್ಕೊಂಡಿದ್ದಿ
ತೆಗಿಲ್ಲ Wet ಇದ್ರೆ ಬೇಗ ಮಗ ಇವಾಗ ಉಟ್ಕೊಂಡಿದ್ದೀನಿ, ಸೆಕೆಂಡ್ ಶೂಟ್ ಮಾಡಬೇಕು ಗೈಸ್. ನಂದು ಬ್ಲೌಸ್ ಟೈಟ್ ಆಗ್ಬಿಟ್ಟು ನೋಡಿ ಕೊಟ್ಬಿಟ್ಟೈತೆ. ಸ್ವಲ್ಪ ಟಕ್ ಹಿಡೀರಿ ಆಂಟಿ ಅಂತ ಹೇಳಿದೆ, ಫುಲ್ ಟಕ್ ಮಸಾಜ್ ಯಾರು ಮಾಡ್ತೀರಾ? ಆಯ್ತಾ ಫ್ರೀ ಆಯ್ತಾ ಎಲ್ಲ ಮಾಡಿಸ್ಕೊಂಡ್ಬಿಟ್ಟವ್ರೆ. ಎಕ್ಸ್ಟ್ರಾ ಮಾಡಿಲ್ಲ ಅವಳು. ನೆಕ್ಸ್ಟ್ ಇದು ಏನೋ ಕೂದಲನ್ನ ಒಂದ್ ಸ್ವಲ್ಪ ರಿಂಗಿಂಗ್ ಮಾಡ್ಬಿಟ್ಟು ಸೀರೆ ತೆಗೆದ್ಬಿಡಿ ಪಾಕ್ರಿ. ಅಕ್ಕ ವೆಟ್ ವೈಪ್ಸ್ ತಂದಿದ್ರೆ ಹಿಂಗೆ ನಾನೇ ಮಾಡ್ಕೊಡ್ತಿದ್ದೆ. ಎಲ್ಲ ತೆಗಿತೀನಿ ನಾನು. ಇದು ತೆಗಿಬೇಕಾ? ಇದು ಹಿಂದೆ ಹಿಂದೆದು ಸೆಕೆಂಡ್ ಹಿಂದೆ ತೆಗಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಸ್ಯಾಟಿಸ್ಫೈ ಆಗುತ್ತೆ. ತೆಗಿಯವ ಆಯ್ತು ಆಯ್ತು ತೆಗಿಯಪ್ಪ. ಸ್ವಲ್ಪ ನೋಯ್ತಾನೆ ನಿಂಗೆ? ಏನಿಲ್ಲ ತೆಗಿ. ಫುಲ್ ನೋಯ್ತು. ಕರೆಕ್ಟ್ ಮಾಡು. ಏ ಬೇಡ. ಬೇಡ 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 ಮಾಡು, ನೀನೇ ಮಾಡು. ಏ ಒಂಚೂರು ಆ ಕಡೆ ಹೋಗ್ಕೊಂಡು ಮಾಡು ನೀನು. ಆಯ್ತು ನೀನು ಮಾಡು. ಈ ಕಡೆ ಬಾಬಿಡೆ ನೀನು. ಈ ಕಡೆ ಬಾಬಿಡೆ. ಈ ಕಡೆ ಬಾಬಿಡೆ. ಆಯ್ತು ಮಾಡು. ಸ್ಪಂದನ ಔಸ್ಕೊತಾವ್ರೆ. ನಾನೇ ನಿಂತ್ಕೊಳ್ಳಿ. ಈಗ ಗೈಸ್ ಆಯ್ತು ಆಯ್ತು, ಸ್ಪಂದನ ಅವರು ಏನಕ್ಕೆ ವಿಡಿಯೋಗೆ ಬರಲ್ಲ ಅವ್ರ ಹತ್ರನೇ ಕೇಳೋಣ. ನೊಂದಿದೆ. ಹಿಂದೆ ಬ್ಯಾಕ್ ಸೈಡ್ ಇಂದನೇ ಹೇಳು. ಬೇಡ ಅದೆಲ್ಲ ಹೇಳಲ್ಲ. ಎಸ್ ಶಿ ಸ್ಟಡಿಂಗ್ ಅಲ್ವಾ, ತಗದಾಯ್ತು ನ್ಯಾಚುರಲ್ ಇದು ನಂದು. ಲೆಕ್ಚರ್ ಹೇಳೋದಂತೆ ವಿಡಿಯೋಗೆಲ್ಲ ಹೋಗ್ಬಿಡಮ್ಮ. ಅಣ್ಣ ಇದು ಒಳ್ಳೆ ನನಗೆ ಹೆಂಗ್ ಫೀಲ್ ಆಗ್ತೈತೆ ಅಂದ್ರೆ ಮಹಾರಾಣಿನ ಕೂರ್ಸ್ಬಿಟ್ಟು ಆ ಕಡೆ ಈ ಕಡೆ ಅದು ಯಾವ ಮೂವಿ ಅದು ಹೇಳು? ಈಗ ಬಾಹುಬಲಿ. ಅಲ್ಲ ಕನ್ನಡ ಹೌದೇ? ಇದು ನಮ್ದು ಇದು ಹೊಡ್ತಾರ ಕಾಂತಾರ. ಕಾಂತಾರ ಮೂವಿಲಿ ಅವಳನ್ನ ರೆಡಿ ಮಾಡಲ್ವಾ, ಸ್ನಾನ ಮಾಡ್ಸಲ್ವಾ? ಒಬ್ರ ಆ ಕಡೆ ಈ ಕಡೆ ಬನ್ನಿ. ಹಂಗೆ ಫೀಲ್ ಆಗ್ತೈತೆ. ಗೈಸ್ ಈಗ ಹೋಗಿ ನಾನು ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಅಡ್ಗೆ ಮಾಡ್ಬೇಕು ಇವ್ರುಗಳಿಗೋಸ್ಕರ, ಗೊತ್ತಾ? ನನಗೋಸ್ಕರ ಇವ್ರು ಇಷ್ಟು ಮಾಡಕ್ಕಾಗಲ್ಲ. ಮಾಡ್ತೀವಿ, ಮಾಡಲ್ಲ ಅಂತ ಹೇಳಿದ್ವಿ. ಬಿಸಿ 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 ಬಿಸಿ. ಸ್ಪಂದನ ಏನಿಷ್ಟು ಗಟ್ಟಿ ಅವಳೆ, ಕೈ ನೋಯ್ತೈತ್ ನನ್ಗೆ. ಮುಳೆ 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 ಕೈ ಎತ್ತಿಸ್ಬೇಕು. ಸ್ಪಂದು ಕೂಡ್ಲಿಕ್ಕೆ ಒಂದು ಹೌದಾ? ಕೆಳಗಡೆನೆ ಹೊತ್ತು ಸಾಕು. ಈಗ ನಾವು ವೆಟ್ ವೈಪ್ಸ್ ನ ತಗೊಂಡು ಫೇಸ್ ಕ್ಲೀನ್ ಫಸ್ಟ್ ರಿಮೂವ್ ಮಾಡ್ತಾ ಇದೀವಿ. ನಾನು ಯಾವುದೇ ರೀತಿ ಬೇರೆ ಈ ಮೆಸಲರ್ ವಾಟರ್ ಆರ್ ಆಯಿಲ್ ಆ ಥರದೆಲ್ಲ ಏನು ಯೂಸ್ ಮಾಡಲ್ಲ. ವೆಟ್ ವೈಪ್ಸ್ ಅಲ್ಲೇ ರಿಮೂವ್ ಮಾಡಿಬಿಟ್ಟು ಬಟ್ ಡಬಲ್ ಕ್ಲೆನ್ಸಿಂಗ್ ಮಾಡ್ತೀವಿ. ಅಂದರೆ 2 ಸಲ ಮುಖ ತೊಳಿಬೇಕು ಮೇಕಪ್ ಹಾಕಿದಾಗ. ನೀಟಾಗಿ ಆಫ್ಟರ್ ಸ್ಕಿನ್ ಕೇರ್ ಮಾಡಬೇಕಾಗುತ್ತೆ. ಅಷ್ಟು ಮಾಡಿದ್ರೆ ಸಾಕು. ಈ ಡೈಲಿ ಮೇಕಪ್ ಹಾಕ್ತಾರಲ್ಲ ಅವರು ಸ್ವಲ್ಪ ಕೇರ್ಫುಲ್ ಆಗಿ ತೆಗೆದು ಆಯಿಲ್ ಎಲ್ಲ ಯೂಸ್ ಮಾಡ್ತಾರೆ. ನಾನು ವೆಟ್ ವೈಪ್ಸ್ ಎಲ್ಲ ತೆಗಿತೀನಿ. ರೈಟ್ ಸೈಡು ಸಾರಿ ಲೆಫ್ಟ್ ಸೈಡ್ ಫೇಸಿಗೆ ಬರ್ತಾನೆ ಸ್ವಾತಿ ಅವರು. ನನಗೆ ಹೆಂಗ್ ಫೀಲ್ ಆಯ್ತೈತೆ ಗೊತ್ತಾ? ಮರಿ ಹೊಡಿಯಕ್ಕೆ ಮುಂಚೆ ಅದು ಪ್ಯಾಕ್ ಮಾಡ್ತಾರಲ್ಲ ಎಲ್ಲಾನು ತಿನ್ಸಿ ಹಂಗ ಅನ್ಸ್ತಾ ಇದೆ. ಹೆಂಗಿತ್ರಪ್ಪ ಇವತ್ತು ಶೂಟು? ಚೆನ್ನಾಗಿತ್ತು. ಪೂರ್ಣಿ ಅಂತ ಹೋಗಿತ್ತು. ಅಷ್ಟೇ ಮುಗಿತಾ? ಬೇಗ ಮುಗೀತು. 1 hour ಅಷ್ಟೇ ಅಷ್ಟೇ ಮ್ಯಾಕ್ಸಿಮಮ್. ಅಪ್ಪ ನಂಗೆ ಇವತ್ತೊಂದು ಸ್ವಲ್ಪ ಫೀಲ್ ಆಯ್ತು. ಉಲ್ಟಾ ತೋರಿಸ್ತಾ ಇದ್ದೀರ ಥ್ಯಾಂಕ್ ಯು ಪೂರ್ಣಿಮಾ. ತುಂಬಾ ತಿಂಗಳಾದ್ಮೇಲೆ ನಿಧು ವಸ್ತ್ರ ಸ್ಯಾರಿ ಹಾಕೊಂಡಿದ್ದಾರೆ ಮಧು ಅವರು. ಹೌದು, ಲಾಸ್ಟ್ ಟೈಮ್ ಎಲ್ಲ ಕೇಳ್ತಿದ್ರಲ್ಲ ಏನಕ್ಕೆ ನಿಧು ವಸ್ತ್ರ ಸ್ಯಾರಿನೇ ಹಾಕೊಂಡ್ ಮಾಡಿಸಿ ಅಂತ. ನಾವು ಬಿಟ್ಬಿಡ್ತೀವ ನಮ್ಮ ಬ್ರ್ಯಾಂಡ್. ಆಕ್ಚುಲಿ ಇವಳು ಫಸ್ಟ್ ಪ್ಲಾನ್ ಮಾಡಿದ್ದೆ ಈ ಸ್ಯಾರಿದು ಸ್ಟಾಕ್ಗೋಸ್ಕರ ನಾವು ಹೋಲ್ಡ್ ಅಲ್ಲಿ ಇಟ್ಟಿದ್ವಿ. ಈಗ ಸ್ಟಾಕ್ ಬಂದಿದೆ, ಹಂಗಾಗಿ ನಾವು ಪೋಸ್ಟ್ ಮಾಡ್ಬಿಟ್ಟು ನಿಮ್ನ ವೆಯ್ಟ್ ಮಾಡ್ಸಕ್ಕಾಗುತ್ತಾ? ಹೆಣ್ಮಕ್ಳು ಪಾಪ ನೀವೇನೇನು ತಗೊಂಡಿರ್ತೀರೋ ಪಟ್ ಅಂತ ಸಿಗ್ಬೇಕು ನಿಮಗೆ. ಲೇಟ್ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಹೋಲ್ಡ್ ಅಲ್ಲಿ ಇಟ್ಟಿದ್ದು. ನಮ್ ಕೆಲಸ ಏನಿಲ್ಲ ಅನ್ಸುತ್ತೆ.
ಹೋಗಿ ನಿಶಾ ಅವ್ರೆ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ನೀವು ಎಕ್ಸಿಟ್ ಆಗ್ಬೋದು, ಪಾಪ ಅವ್ರು ಶೂಟ್ ಮಾಡ್ತಾ ಇದಾರೆ. ಶೂಟ್ ಇಲ್ಲೇ ಮಾಡ್ಬೇಕು. ಹೌದಾ? ನೀವೇ ಎದ್ದು ಆ ಕಡೆ ಇದ್ದೀರಾ ನೋಡಿ. ಹಾ ಬನ್ನಿ, ಇಲ್ಲೆಲ್ಲ ಕ್ಯಾಮ್ರಾ ಮೈಕು ಅದು ಇದು ಎಲ್ಲ ಸೆಟ್ ಮಾಡಿದೀವಿ, ಲೈಟ್ ಎಲ್ಲ. ಅಕ್ಕ ಇದೇನು ಅಪ್ಪ ಎಷ್ಟು ಸ್ಯಾಟಿಸ್ಫೈ ಆಗ್ತಾ ಇತ್ತು ಮೇಕಪ್ ತೆಗೆದ್ರೆ. ಬರುತ್ತಲ್ಲ ಹೌದಾ ಇವ್ನ್ಯಾವನ ಟ್ರಾನ್ಸಿಷನ್ ಏನು ರೀಲೆಲ್ಲ ಒಂದೊಂದು ಬರುತ್ತಲ್ಲ ಆವಾಗ 100 ಎಡಿಟ್ ನೀವು ಮಾಡ್ತಿದ್ರೆ ಕರವೇ ಕುಣಿಮ ಹಿಂಗ್ ಜಂಪ್ ಮಾಡ್ತೀನಿ ಪಾಪ ಬೀಳತ್ತಾರ. ಏನಂತೀಯ ಗೈಸ್, ಇವ್ರಿಗೆ ರೇಗಿಸ್ತಾ ಇದ್ದೆ ನಾನು. ಏನೋ ಸ್ವಾತಿ ನಿನ್ಗೆ ಹೇಳ್ತಿದ್ದು 9 ತಿಂಗಳು ತುಂಬಿದ್ಮೇಲೆ ನನ್ಗೆ ವಿಷನ್ಗೆನೆ ಜೋರಾಗಿ ಅಕ್ಷಿ ಅಂದ್ರು ನಾನು ಅಕ್ಕಪಕ್ಕದಲ್ಲಿ ಇರ್ಬೇಕು ನೀವಿಬ್ರು ಅಂತ. ನನಗೆ ಆಗಸ್ಟ್ 2ನೇ ತಾರೀಕು ಲೈನರ್ ಹೋಯ್ತಾ ಇಲ್ಲ. ವಾಶ್ ಮಾಡೋಣ ಬಿಡು. ನನಗೆ ಇನ್ನೊಂದು ತಿಂಗಳು ಅಷ್ಟು ಬೇಬಿ ಬರುತ್ತೆ. ಬೇಗ ಆಗೋಯ್ತು. ಇವಳು ಹೆಂಗ್ ಫೀಲ್ ಕೊಡ್ತಾವಳು ಗೊತ್ತಾ ನನಗೆ. ಯಾವ್ದಾದ್ರು ನಾವು ಎಲ್ಲಾದ್ರೂ ಆಚೆ ಹೋಗಿರ್ತೀವಿ, ಔತ್ಕೊಂಡು ಒಂದು ಹುಡುಗಿರು ಇರ್ತಾರೆ, ಹಿಂಗೆ ಏನಾದ್ರೂ ಒಂದು ಇದ್ ಮಾಡ್ತಾ ಇರ್ತಾರಲ್ಲ, ಆ ತರ ಫೀಲ್ ಕೊಡ್ತಾವಳು. ಡೀಸೆಂಟ್ ಆಗಿ ಡಿಸಿಪ್ಲಿನ್ಡ್ ಆಗಿ ವರ್ಕ್ ಮಾಡ್ತಾರಲ್ಲ ಆ ತರ ನಿಂಗೂ ತೋರಿಸ್ದಂಗೆ. ಇನ್ನು ಇದು ಔತ್ಕೊಬಿಟ್ಲು. ಇಲ್ಲ ನಂಗೆ ಆಗಲ್ಲ. ಆಯ್ತಾ ಬಬ್ಲಿ ಅವರೇ? ಅವಳು ಓಡಿಸ್ತಾನೆ ಏನು ಹೋಯ್ತಾ ಇಲ್ಲ. ಕಾಜಲ್ದು ಅದು ಹೋಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ ಅಕ್ಕನ. ಓಕೆ ಗೈಸ್, ನಾನು ಫೇಸ್ ವಾಶ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನನ್ನ ಸ್ಕಿನ್ ಕೇರ್ ಸೊ ಇವಾಗ ಫೇಸ್ ವಾಶ್ ಆಗಿದೆ ಆ್ಯಂಡ್ ಇಯರ್ ಬಡ್ಸಲ್ಲೆಲ್ಲ ಇದು ಕಾಜಲೆಲ್ಲ ಸ್ವಲ್ಪ ರಿಮೂವ್ ಮಾಡಿದ್ದೀನಿ, ಟಿಶ್ಯೂಲಿ ಮತ್ತು ಇಯರ್ ಬಡ್ಸಲ್ಲೆಲ್ಲ. ಆಮೇಲೆ ರೈಸ್ ವಾಟರ್ ಟೋನರ್ ಯೂಸ್ ಮಾಡ್ತೀನಿ. ಟೋನರಲ್ಲಿ ಆ್ಯಕ್ಚುಲಿ ರೈಸ್ ವಾಟರ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಪ್ಲಮ್ ಅವ್ರದ್ದು. ಮಾಯ್ಶ್ಚರೈಸರ್ ಏನು ಅಪ್ಲೈ ಮಾಡ್ತಿಲ್ಲ, ಬಿಕಾಸ್ ನಾನು ನಿನ್ನೆ ಇನ್ನೊಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿದ್ದೆ. ಅವ್ರು ಇನ್ನೊಂದು ಯಾವುದೋ ಪ್ರಾಡಕ್ಟ್ಸ್ಗಳು ಬರೆದಿದ್ದಾರೆ. ಸೊ ಇದೆಲ್ಲ ಪ್ರೆಗ್ನೆನ್ಸಿ ಆ್ಯಕ್ನೆ ಆಗಿರೋದ್ರಿಂದ ಅದೆಲ್ಲ ಕಾಮನ್ನು ಹೋಗುತ್ತೆ. ನಾನು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನೋಡಿ ಅಲ್ಲಿ ಎಷ್ಟಿದೆ, ಅದೆಲ್ಲ ಡಾಕ್ಟರ್ಸ್ ಬರೆದಿರೋದನ್ನೇ ಮೇಲ್ಗಡೆ ಇಟ್ಟಿರೋದು ನಾನು ಇಲ್ಲಿ. ಇದೆಲ್ಲ ಸೊ ಯಾವುದು ವರ್ಕ್ ಆಗದಿರೋ ಕಾರಣ ಯಾವುದು ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ನಾನು. ಜಸ್ಟ್ ಟೋನರ್ ಅಪ್ಲೈ ಮಾಡಿಕೊಂಡು ಇದ್ದೀನಿ. ಲಿಪ್ ಬಾಮ್ ಹಚ್ಚಿದ್ದೀನಿ. ಮಲ್ಕೋವಾಗ ಏನಾದರೂ ಶೀಟ್ ಮಾಸ್ಕ್ ಹಾಕೋತೀನಿ ಅಷ್ಟೇ, ಸಿಂಪಲ್ ಅಷ್ಟೇ. ನಾನು ಇವಾಗ ತರಕಾರಿ ಸಾಂಬಾರು, ಅನ್ನ, ಮುದ್ದೆ, ಸಾಂಬಾರೆಲ್ಲ ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಫಸ್ಟು ತರಕಾರಿಗಳನ್ನೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಟ್ಟು ಅದಕ್ಕೆ ಅದು ಸ್ವಲ್ಪ ಅಬ್ಸರ್ವ್ ಆಗಲಿ. ಅದಾದಮೇಲೆ ಇಲ್ಲಿ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಬೇಳೆ ಟೊಮೊಟೊ, ಅದನ್ನು ಅದಕ್ಕೆ ಹಾಕಿ ಹಾಗೆ ನಾವು ಮನೆಯಲ್ಲೇ ಮಾಡಿರುವಂತಹ ಬೇಳೆ ಸಾಂಬಾರು ಪುಡಿ ಇದೆ, ಅದನ್ನು ಹಾಕಿದ್ರೆ, ಉಪ್ಪು ಹಾಕಿದ್ರೆ ಸಾಂಬಾರು ಮುಗೀತು. ಅನ್ನ ಈ ಕಡೆ ಇದೆ, ಮುದ್ದೆನ ಮಾಡಬೇಕು. ನೋಡ್ಕೊಂಡ್ರೆ ಬಂಗ್ಲಮ್ಮ ನಿನ್ನೇನು ಕಳ್ಸ್ಕೊತವ್ರೆ. ಅಷ್ಟೇ. ಇವಾಗ ಇದಕ್ಕೆ ಸ್ವಲ್ಪ ಪುಡಿ ಮತ್ತು ಉಪ್ಪು, ಬೇಳೆ ಸಾಂಬಾರು ಪುಡಿ. ಮಂಗ್ಲಮ್ಮ ನಂದು ರೆಸಿಪೀಸ್ ಎಲ್ಲ ಕೇಳ್ಕೊತಾರೆ, ಏನೇ ಅಡುಗೆನಾದ್ರು. ಯಾಕೆ ಮಂಗ್ಲಮ್ಮ ಸುಮ್ಮನೆ ಇವ್ರು ಯಾರು ಇಲ್ದೇ ಹೋದಾಗ ಮಾಡ್ಬಿಡಿ ಮಂಗ್ಲಮ್ಮ, ಹೇಳ್ತೀನಿ. ಮಾಡಿ ಸರ್ಪ್ರೈಸ್ ಆಗಿ ಇಟ್ಬಿಡಿ. ಬಂದು ತಿಂದಿದ ತಕ್ಷಣ ಶಾಕ್ ಆಗ್ಬಿಡ್ಬೇಕು ಅವರು. ಮಾಡ್ತಾರೆ ಅಡುಗೆ ಎಲ್ಲ ಅವರು, ಯಾರು ಇಲ್ಲ ಅಂದಾಗ. ಈಗ ಮಧು ಅಕ್ಕ 2021 ನೋಡಿ ಹಿಂಗೆ ತಿರ್ಗದ್ ನಾನು ಮುದ್ದೆನ ನಮ್ಮಣ್ಣ ಹೆಲ್ಪ್ ಮಾಡಕ್ ಬಂದಾಗ ಕೈಯಲ್ಲಿ ಹಿಡ್ಕೊಳಕ್ಕೆ. ಎರಡು ಕೋಲಲ್ಲಿ ತಿರುಗಿದ್ರೆ ರೊಟೇಟ್ ಮಾಡ್ಬಿಡ್ಬೋದು ಬೇಗ. 2 ಕೋಲಲ್ಲೂ ತಿರ್ಗಕ್ ಬರುತ್ತೆ ನನಗೆ, ಬಟ್ ಇಲ್ಲೇನು ಮುದ್ದೆ ಜಾಸ್ತಿ ಮಾಡೋದಲ್ಲ, ಅದಕ್ಕೆ ಒಂದೇ ಕೋಲಲ್ಲೇ ತಿರ್ಕೊಡ್ದೆ 1-2 ಮುದ್ದೆ ಮಾಡ್ಕೊತೀನಿ ನಾನು, ಒಂದು ಅಜ್ಜಿ ಬಂದು. ಇವತ್ತು ನೀವೆಲ್ಲ ಇದ್ದೀರಲ್ಲ, ನೀವೆಲ್ಲ ತಿಂತೀರಾ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದೆ. ಓಕೆ, ಇದನ್ನು ಬೇಯಿಸ್ಕೊಡಿ ಸ್ವಲ್ಪ, ಯಾರು ಎತ್ಕೊಂಡು.
ಓಕೆ ಗೈಸ್, ಇವಾಗೆಲ್ಲ ಪಾಚ್ಕೊಳ್ತಾ ಇದೀವಿ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಸ್ವಲ್ಪ. ಪೂರ್ಣಿಮಾ ಓಕೆ? ಎಸ್. ಸ್ವಾತಿ ನಾನು ಬೇಗನೆ ಎದ್ದೇಳ್ತೀನಿ. ನಿಶಾ ರವೀಂದ್ರ ಯೂಟ್ಯೂಬ್ ಚಾನಲ್ ಕಷ್ಟ ಇದೆ. ಗೈಸ್ ನಾನು ಹೇಳ್ತಾ ಇದೀನಿ, ಬರ್ದಿಟ್ಕೊಳ್ಳಿ. ಬೇಕಾದ್ರೆ ನಾನು ಅದನ್ನ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. 11 ಗಂಟೆ ಆದ್ರೂ ಮನೆಯಿಂದ ಹೊರಡಲ್ಲ. ಎಲ್ಲಿಗೆ? ಹಾ? ನಾಳೆ ಹೋಗ್ತಾ ಇರೋದಕ್ಕೆ. ನೀವು ನಾರ್ಮಲ್ ಆಗಿ ಎದ್ದು ರೆಡಿ ಆದ್ರೆ ಸಾಕು. ನಾನು ಎಬ್ಸಿ ಮೇಕಪ್ ಗೀಕಪ್ ಇಲ್ಲ. ಅವತ್ತು ಎದ್ದಿದ್ವಲ್ಲ ತಿಂಡಿಗೆ ಅಂತ ಬೇಗನೆ ಹೇಳ್ತೀವಿ. ಹೌದು, ನಾಳೆ ಒಂದಿನ. ಮಗನೇನ ಡೌಟ್ ಅನ್ಸುತ್ತೆ. ಇಲ್ಲ ಇದಾಗ್ಬಿಡ್ತೀನಿ. ನಾನು ಕೆಲಸ ಇತ್ತು ಅಂತಂದ್ರೆ ಬಿಡಲ್ಲ. ಎಲ್ರು ಎದೊಳ್ತಾರೆ. ಡೌಟ್ ಇರೋದೇನೆ ಈಗ ನಮ್ಗೆ ನಿಶಾ ಅಂತ. ಇಲ್ಲ, ಅವ್ಳು ಫೋನ್ ಮಾಡಿದ ತಕ್ಷಣ ಎದ್ದಿದ್ದಲ್ಲ. ಯಾಕಂದ್ರೆ ಇವತ್ತು ಟೈರ್ಡ್ ಆಗಿದ್ದಾಳೆ. ಏನಿಲ್ಲ, ಫೋನ್ ಮಾಡಿದ್ರೆ ಎದ್ದೇಳ್ತೀನಿ ನಾನು. ಟಯರ್ಡ್ ಎನರ್ಜೆಟಿಕ್. ಓಕೆ ಗೈಸ್, ಎಲ್ರು ಎದೊಳ್ತಾರಂತೆ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ಹಾಗೂ ಏನು ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್. ಸೊ ಗೈಸ್ 200K ಒಂದು ಸ್ವಲ್ಪ ಹತ್ರ ಇದ್ದೀನಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಲಾಸ್ ಕಣ್ಣಸಲಿ